ಪರಿಗಿಸ್ತೀವಿ. ರಣರಂಗವಾಗಿದೆ ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ. ಕಬ್ಬು ಬೆಳೆಗಾರರ ಆಕ್ರೋಶಕ್ಕೆ ಬೆಳಗಾವಿ ಹತ್ತರಿಗೆ ನಿಗಿ ಕೆಂಡವಾಗಿದೆ. ಹೋರಾಟಗಾರರು ಪೊಲೀಸರ ನಡುವೆ ಮೆಗಾ ಫೈಟ್ ನಡೆದಿದೆ. ಬಂಧನಕ್ಕೆ ಮುಂದಾದ ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಹತ್ತರಿಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪರಿಸ್ಥಿತಿ ಉದ್ವಿಗ್ನ ಆಗಿರೋದು. ಪರಿಸ್ಥಿತಿ ನಿಯಂತ್ರಣಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ರೈತರ ಹೋರಾಟದಿಂದಾಗಿ ಹೆದ್ದಾರಿಯಲ್ಲಿ ಫುಲ್ ಟ್ರಾಫಿಕ್ ಜಾಮ್. ಬೆಳಗಾವಿ ಕಡೆ ಹೋಗುವಂತವರು ಸದ್ಯ ಅವಾಯ್ಡ್ ಮಾಡೋದು ಒಳ್ಳೇದನ್ಸುತ್ತೆ. ಕಂಪ್ಲೀಟ್ ಆಗಿ ಅಲ್ಲಿ ಪರಿಸ್ಥಿತಿ ಈ ರೀತಿ ಇದೆ. ಎಲ್ಲ ರೋಡ್ ಬಂದ್, ಫುಲ್ ಟ್ರಾಫಿಕ್ ಜಾಮ್. ಇನ್ನ ರೈತರು ಈಗ ರೈತರು ಶುರು ಮಾಡಿದ್ದಾರೆ. ಇನ್ನ ಏನು ಆಗಿಲ್ಲ. ಈಗ ರೈತರು ಬರ್ತಾ ಇದ್ದಾರೆ. ಇನ್ನ ಬೆಳಗಾವಿ ಕಡೆಯವರು ಇಲ್ಲ, ಬಾಗಲಕೋಟೆ ಇಲ್ಲ, ಹಾವೇರಿ ಕೆಲವರು ಮಾತ್ರ ಬಂದಿದ್ದಾರೆ. ಇನ್ನ ಮಾತಾಡ್ತಾ ಇದ್ದಾರೆ. ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತು. ಇನ್ನೂ ಏನು ನಡೆದಿಲ್ಲ. ಹಾವೇರಿಯವರು ಕೆಲ ಭಾಗದ ರೈತರು ಬಂದಿದ್ದಾರೆ. ಬಾಗಲಕೋಟೆ ಅವರು ಬರಬೇಕು, ಬೆಳಗಾವಿ ಅವರು ವರ್ಗಿಸ್ತೀವಿ. ರಣರಂಗವಾಗಿದೆ ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ. ಕಬ್ಬು ಬೆಳೆಗಾರರ ಆಕ್ರೋಶಕ್ಕೆ ಬೆಳಗಾವಿ ಹತ್ತರಿಗೆ ನಿಗಿ ಕೆಂಡವಾಗಿದೆ. ಹೋರಾಟಗಾರರು ಪೊಲೀಸರ ನಡುವೆ ಮೆಗಾ ಫೈಟ್ ನಡೆದಿದೆ. ಬಂಧನಕ್ಕೆ ಮುಂದಾದ ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಹತ್ತರಿಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪರಿಸ್ಥಿತಿ ಉದ್ವಿಗ್ನ ಆಗಿರೋದು. ಪರಿಸ್ಥಿತಿ ನಿಯಂತ್ರಣಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ರೈತರ ಹೋರಾಟದಿಂದಾಗಿ ಹೆದ್ದಾರಿಯಲ್ಲಿ ಫುಲ್ ಟ್ರಾಫಿಕ್ ಜಾಮ್. ಬೆಳಗಾವಿ ಕಡೆ ಹೋಗುವಂತವರು ಸದ್ಯ ಅವಾಯ್ಡ್ ಮಾಡೋದು ಒಳ್ಳೇದನ್ಸುತ್ತೆ. ಕಂಪ್ಲೀಟ್ ಆಗಿ ಅಲ್ಲಿ ಪರಿಸ್ಥಿತಿ ಈ ರೀತಿ ಇದೆ. ಎಲ್ಲ ರೋಡ್ ಬಂದ್, ಫುಲ್ ಟ್ರಾಫಿಕ್ ಜಾಮ್. ಇನ್ನ ರೈತರು ಈಗ ರೈತರು ಶುರು ಮಾಡಿದ್ದಾರೆ. ಇನ್ನ ಏನು ಆಗಿಲ್ಲ. ಈಗ ರೈತರು ಬರ್ತಾ ಇದ್ದಾರೆ. ಇನ್ನ ಬೆಳಗಾವಿ ಕಡೆಯವರು ಇಲ್ಲ, ಬಾಗಲಕೋಟೆ ಇಲ್ಲ, ಹಾವೇರಿ ಕೆಲವರು ಮಾತ್ರ ಬಂದಿದ್ದಾರೆ. ಇನ್ನ ಮಾತಾಡ್ತಾ ಇದ್ದಾರೆ. ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತು. ಇನ್ನೂ ಏನು ನಡೆದಿಲ್ಲ. ಹಾವೇರಿಯವರು ಕೆಲ ಭಾಗದ ರೈತರು ಬಂದಿದ್ದಾರೆ. ಬಾಗಲಕೋಟೆ ಅವರು ಬರಬೇಕು, ಬೆಳಗಾವಿ ಅವರು ವರ್ಗಿಸ್ತೀವಿ. ರಣರಂಗವಾಗಿದೆ ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ. ಕಬ್ಬು ಬೆಳೆಗಾರರ ಆಕ್ರೋಶಕ್ಕೆ ಬೆಳಗಾವಿ ಹತ್ತರಿಗೆ ನಿಗಿ ಕೆಂಡವಾಗಿದೆ. ಹೋರಾಟಗಾರರು ಪೊಲೀಸರ ನಡುವೆ ಮೆಗಾ ಫೈಟ್ ನಡೆದಿದೆ. ಬಂಧನಕ್ಕೆ ಮುಂದಾದ ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಹತ್ತರಿಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪರಿಸ್ಥಿತಿ ಉದ್ವಿಗ್ನ ಆಗಿರೋದು. ಪರಿಸ್ಥಿತಿ ನಿಯಂತ್ರಣಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ರೈತರ ಹೋರಾಟದಿಂದಾಗಿ ಹೆದ್ದಾರಿಯಲ್ಲಿ ಫುಲ್ ಟ್ರಾಫಿಕ್ ಜಾಮ್. ಬೆಳಗಾವಿ ಕಡೆ ಹೋಗುವಂತವರು ಸದ್ಯ ಅವಾಯ್ಡ್ ಮಾಡೋದು ಒಳ್ಳೇದನ್ಸುತ್ತೆ. ಕಂಪ್ಲೀಟ್ ಆಗಿ ಅಲ್ಲಿ ಪರಿಸ್ಥಿತಿ ಈ ರೀತಿ ಇದೆ. ಎಲ್ಲ ರೋಡ್ ಬಂದ್, ಫುಲ್ ಟ್ರಾಫಿಕ್ ಜಾಮ್. ಇನ್ನ ರೈತರು ಈಗ ರೈತರು ಶುರು ಮಾಡಿದ್ದಾರೆ. ಇನ್ನ ಏನು ಆಗಿಲ್ಲ.
ಈಗ ರೈತರು ಬರ್ತಾ ಇದ್ದಾರೆ. ಇನ್ನ ಬೆಳಗಾವಿ ಕಡೆಯವರು ಇಲ್ಲ, ಬಾಗಲಕೋಟೆ ಇಲ್ಲ, ಹಾವೇರಿ ಕೆಲವರು ಮಾತ್ರ ಬಂದಿದ್ದಾರೆ. ಇನ್ನ ಮಾತಾಡ್ತಾ ಇದ್ದಾರೆ. ಆಡಿಯೋನೇ ಬರಲಿಲ್ಲ. ಇದು DCM DK ಶಿವಕುಮಾರ್ ಅವರ ಮಾತು. ಇನ್ನೂ ಏನು ನಡೆದಿಲ್ಲ. ಹಾವೇರಿಯವರು ಕೆಲ ಭಾಗದ ರೈತರು ಬಂದಿದ್ದಾರೆ. ಬಾಗಲಕೋಟೆ ಅವರು ಬರಬೇಕು, ಬೆಳಗಾವಿ ಅವರು ವರ್ಗಿಸ್ತೀವಿ. ರಣರಂಗವಾಗಿದೆ ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ. ಕಬ್ಬು ಬೆಳೆಗಾರರ ಆಕ್ರೋಶಕ್ಕೆ ಬೆಳಗಾವಿ ಹತ್ತರಿಗೆ ನಿಗಿ ಕೆಂಡವಾಗಿದೆ. ಹೋರಾಟಗಾರರು ಪೊಲೀಸರ ನಡುವೆ ಮೆಗಾ ಫೈಟೇ ನಡೆದಿದೆ. ಬಂಧನಕ್ಕೆ ಮುಂದಾದ ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಹತ್ತರಿಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪರಿಸ್ಥಿತಿ ಉದ್ವಿಗ್ನ ಆಗಿರೋದು. ಪರಿಸ್ಥಿತಿ ನಿಯಂತ್ರಣಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ರೈತರ ಹೋರಾಟದಿಂದಾಗಿ ಹೆದ್ದಾರಿಯಲ್ಲಿ ಫುಲ್ ಟ್ರಾಫಿಕ್ ಜಾಮ್. ಬೆಳಗಾವಿ ಕಡೆ ಹೋಗುವಂತವರು ಸದ್ಯ ಅವಾಯ್ಡ್ ಮಾಡೋದು ಒಳ್ಳೇದನ್ಸುತ್ತೆ. ಕಂಪ್ಲೀಟ್ ಆಗಿ ಅಲ್ಲಿ ಪರಿಸ್ಥಿತಿ ಈ ರೀತಿ ಇದೆ. ಎಲ್ಲ ರೋಡ್ ಬಂದ್, ಫುಲ್ ಟ್ರಾಫಿಕ್ ಜಾಮ್. ಈಗ ರೈತರು ಶುರು ಮಾಡಿದ್ದಾರೆ. ಇನ್ನ ಏನು ಆಗಿಲ್ಲ. ಈಗ ರೈತರು ಬರ್ತಾ ಇದ್ದಾರೆ. ಇನ್ನ ಬೆಳಗಾವಿ ಕಡೆಯವರು ಇಲ್ಲ, ಬಾಗಲಕೋಟೆ ಇಲ್ಲ, ಹಾವೇರಿ ಕೆಲವರು ಮಾತ್ರ ಬಂದಿದ್ದಾರೆ. ಇನ್ನ ಮಾತಾಡ್ತಾ ಇದ್ದಾರೆ. ಆಡಿಯೋನೇ ಬರಲಿಲ್ಲ. ಇದು DCM DK ಶಿವಕುಮಾರ್ ಅವರ ಮಾತು. ಇನ್ನೂ ಏನು ನಡೆದಿಲ್ಲ. ಹಾವೇರಿಯವರು ಕೆಲ ಭಾಗದ ರೈತರು ಬಂದಿದ್ದಾರೆ. ಬಾಗಲಕೋಟೆ ಅವರು ಬರಬೇಕು, ಬೆಳಗಾವಿ ಅವರು ವರ್ಗಿಸ್ತೀವಿ. ರಣರಂಗವಾಗಿದೆ ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ. ಕಬ್ಬು ಬೆಳೆಗಾರರ ಆಕ್ರೋಶಕ್ಕೆ ಬೆಳಗಾವಿ ಹತ್ತರಿಗೆ ನಿಗಿ ಕೆಂಡವಾಗಿದೆ. ಹೋರಾಟಗಾರರು ಪೊಲೀಸರ ನಡುವೆ ಮೆಗಾ ಫೈಟೇ ನಡೆದಿದೆ. ಬಂಧನಕ್ಕೆ ಮುಂದಾದ ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಹತ್ತರಿಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪರಿಸ್ಥಿತಿ ಉದ್ವಿಗ್ನ ಆಗಿರೋದು. ಪರಿಸ್ಥಿತಿ ನಿಯಂತ್ರಣಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ರೈತರ ಹೋರಾಟದಿಂದಾಗಿ ಹೆದ್ದಾರಿಯಲ್ಲಿ ಫುಲ್ ಟ್ರಾಫಿಕ್ ಜಾಮ್. ಬೆಳಗಾವಿ ಕಡೆ ಹೋಗುವಂತವರು ಸದ್ಯ ಅವಾಯ್ಡ್ ಮಾಡೋದು ಒಳ್ಳೇದನ್ಸುತ್ತೆ. ಕಂಪ್ಲೀಟ್ ಆಗಿ ಅಲ್ಲಿ ಪರಿಸ್ಥಿತಿ ಈ ರೀತಿ ಇದೆ. ಎಲ್ಲ ರೋಡ್ ಬಂದ್, ಫುಲ್ ಟ್ರಾಫಿಕ್ ಜಾಮ್. ಈಗ ರೈತರು ಶುರು ಮಾಡಿದ್ದಾರೆ. ಇನ್ನ ಏನು ಆಗಿಲ್ಲ. ಈಗ ರೈತರು ಬರ್ತಾ ಇದ್ದಾರೆ. ಇನ್ನ ಬೆಳಗಾವಿ ಕಡೆಯವರು ಇಲ್ಲ, ಬಾಗಲಕೋಟೆ ಇಲ್ಲ, ಹಾವೇರಿ ಕೆಲವರು ಮಾತ್ರ ಬಂದಿದ್ದಾರೆ. ಇನ್ನ ಮಾತಾಡ್ತಾ ಇದ್ದಾರೆ. ಆಡಿಯೋನೇ ಬರಲಿಲ್ಲ. ಇದು DCM DK ಶಿವಕುಮಾರ್ ಅವರ ಮಾತು. ಇನ್ನೂ ಏನು ನಡೆದಿಲ್ಲ. ಹಾವೇರಿಯವರು ಕೆಲ ಭಾಗದ ರೈತರು ಬಂದಿದ್ದಾರೆ. ಬಾಗಲಕೋಟೆ ಅವರು ಬರಬೇಕು, ಬೆಳಗಾವಿ ಅವರು ವರ್ಗಿಸ್ತೀವಿ. ರಣರಂಗವಾಗಿದೆ ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ. ಕಬ್ಬು ಬೆಳೆಗಾರರ ಆಕ್ರೋಶಕ್ಕೆ ಬೆಳಗಾವಿ ಹತ್ತರಿಗೆ ನಿಗಿ